ಮಾಜಿ ಶಾಸಕರು ಶಿವರಾಮೇಗೌಡರು ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಹೋಗಿದ್ದೆವು. ಮೊದಲಿಗೆ ನಾವು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಿದೆವು. ಕಾರ್ಯಕ್ರಮ ಮುಗಿದ ನಂತರ ಎಲ್ಲರೂ ಸೇರಿ ಊಟಕ್ಕೆ ಕೂತಿದ್ದೆವು. ಆಗ ಸತೀಶ್ ಕ್ಯಾಡಬಮ್ಸ್ ಅವರು ಸುಮ್ಮನೆ ಹೇಳಿದ ಒಂದು ಮಾತಿಗೆ ಅಲ್ಲಿದ್ದವರೆಲ್ಲ ಊಟ ಬಿಟ್ಟು ನಗ್ನಗ್ತಾ ಹೊಟ್ಟೆ ಹಿಂಡ್ಕೊಂಡ್ರು. ಅವರು ಏನು ಹೇಳಿದ್ರು ಗೊತ್ತಾ? 2 kg ಮಟನ್ ತಿಂದ್ರು ಏನೂ ಇಲ್ಲ, ಅವರ ಹೊಟ್ಟೆ ಗ್ರೈಂಡಿಂಗ್ ಮಿಷಿನ್ ಅಂತೆ. ಇದು ಒಂದು ಡೈಲಾಗ್ ಅಲ್ಲ, ಮುಂದೆ ಬಂದ ಮಾತುಗಳು ಇನ್ನೂ ಜೋರಾಗಿ ಇದ್ದವು. ಬನ್ನಿ ವಿಡಿಯೋದಲ್ಲಿ ನೋಡೋಣ. ಏನ್ ಸರ್, ನಾನು ನೋಡ್ತಾನೆ ಇದ್ದೀನಿ ಅವಾಗ್ಲಿಂದನು, ಒಂದು ಪೀಸು ಬಿಡ್ದಂಗೆ ಅಷ್ಟೊಂದು ನೋಡಿ ಇಡೀ ಬರೀಲಿ ಯಾವ ಲೆವೆಲ್ ಖಾಲಿ ಮಾಡಿದ್ದಾರೆ ಸರ್. ಇವತ್ತು ಶಿವರಾಮ್ ಸರ್ ಬರ್ಡೇ ದಿನ, ಇವತ್ತಂತೂ ಎಷ್ಟು ಕೆಜಿ ತಿಂದಿರ್ಬೋದು ಹೇಳಿ ಸರ್ ನೀವು? ಅಲ್ಲ, ಇಲ್ಲಿ ಮೂಳೆನೆ ತೋರಿಸಿ ಅರ್ಧ ಕೆಜಿ ಮೇಲೆ ಇದೆಯಾ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಾನು ಎಷ್ಟು ಕೆಜಿ ಮಾಂಸ ತಿಂದಿರ್ಬೋದು ಅಂತ. ಬರೀ ಮಟನ್ ಮೂಳೆನೆ, ಅಲ್ಲಿ ನೋಡಿ ಯಾವುದು ಚಿಕನ್ ಮೂಳೆನೆ ಕಾಣಿಸ್ತಾ ಇಲ್ಲ, ಬರೀ ಮಟನ್ ಮೂಳೆ. ಅದೇ ಅರ್ಧ ಕೆಜಿ ಇದೆ ಅಂದ್ರೆ ನಾನು 1-1.5 ಕೆಜಿ ಮಟನ್ ತಿಂದಿದ್ದೀನಿ. ಎಷ್ಟು ಟೇಸ್ಟಾಗಿ ಬಿರಿಯಾನಿ ಆಗಲಿ, ಮಟನ್ ಚಾಪ್ಸ್ ಆಗಲಿ, ಫಿಶ್ಶು, ಬೆಳ್ಳುಳ್ಳಿ ಕಬಾಬು, ಬೋಟಿ ಫ್ರೈ, ಕೈಮಾ ಗೊಜ್ಜು, ಆ ಥರ ಎಷ್ಟು ವೆರೈಟಿ ಮಾಡಿಸಿದ್ದಾರೆ ಅಂದರೆ ಶಿವರಾಮೇಗೌಡರು ಸರ್ದು ಬರ್ಡೇ ಅಷ್ಟು ಲಕ್ಸುರಿಯಾಗಿ ಮಾಡಿದ್ದಾರೆ. ಅದು ಇಷ್ಟು ಸಾವಿರಾರು ಜನ, ಒಂದು 10,000 ಜನ ಬಂದಿರ್ಬೋದು ಇವತ್ತು. ಅಷ್ಟು ಗ್ರ್ಯಾಂಡಾಗಿ ಗಾಯತ್ರಿ ವಿಹಾರಲ್ಲಿ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ. ನಾನು ಇವತ್ತವರೆಗೂ ಯಾವ ಮಿನಿಸ್ಟ್ರದು ಇಷ್ಟು ಗ್ರ್ಯಾಂಡ್ ಫಂಕ್ಷನ್ ನೋಡಿಲ್ಲ. ಅದ್ರಲ್ಲಿ ಫುಡ್ ಟೇಸ್ಟ್ ಅಂತೂ ಮನೇಲಿ ಮಾಡಿದ್ಕಿಂತ ಚೆನ್ನಾಗಿದೆ, ಅಷ್ಟು ಟೇಸ್ಟ್ ಆಗಿತ್ತು. ಅದರಿಂದ ನಾನು ಇವತ್ತು 1.5 kg ಮಟನ್ ತಿಂದಿದ್ದೀನಿ. ಎಲ್ಲಿ ಅವ್ರು ಸುಳ್ಳು ಹೇಳ್ತಲ್ಲ ಈ ವಿಷಯದಲ್ಲಿ, ಮಾತ್ರ ಯಾವ ವಿಷಯದಲ್ಲಿ ಸುಳ್ಳು ಹೇಳಲ್ಲ ಅವರು. ಅಲ್ಲ, ತಟ್ಟೆ 2 kg ಆಗಿರ್ಬೋದು. ಸ್ಮೂತ್ ಆಗಿತ್ತು, ನಂಗೆ ಗೊತ್ತಾಗಿಲ್ಲ. ಗುಳುಮ್ ಅಂತ ಮುದ್ದೆ ನುಂಗಿದ್ದೀನಿ. ಇಲ್ಲಿ ನೋಡಿ ನನ್ನ ಮಗ ಬರೀ ಕೋಳಿ ಅರ್ಧ ಕೆಜಿ ತಿನ್ನವನೆ. ಇವರೆಲ್ಲ ಬಿಟ್ಟೇ ಬಿಟ್ಟವ್ರೆ, 1/4 kg ಹಾಕ್ಸ್ಕೊಂಡು ಅದ್ರಲ್ಲಿ 100 ಗ್ರಾಮ್ ಅಲ್ಲೇ ಬಿಟ್ಬಿಟ್ಟವ್ರೆ. ಸೊ ಹಾಗೆ ಚೆನ್ನಾಗಿ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ಸಕ್ಕದಾಗೆ. ನಾನು ಅನ್ಕೊಂಡಿದ್ದೆ ಇವ್ರು ಇಷ್ಟು ತಿಂತಾರ ಅಂತ. ಯಾವುದೇ ಫಂಕ್ಷನ್ ನಾನು 1 kg ತಿಂತೀನಿ, ನನಗೆ ಅಲ್ಲಿ ಬರೀ ಮೂಳೆ ಸಿಗ್ತೀನಿ. ಅಲ್ಲಲ್ಲ, ಬರೀ ಮೂಳೆನೇ ಕೌಂಟ್ ಮಾಡಿ ಇಷ್ಟು ಮೂಳೆಗೆ ಎಷ್ಟು ಮಾಂಸ ಮೆತ್ಕೊಂಡಿರುತ್ತೆ ಅಂತ. ಇದೇ ನನ್ನ ಪ್ರೂಫ್. ನಾನು ತಿಂತೀನಿ ಅಂದ್ರೆ ಯಾರು? ಸರ್, ಸತೀಶ್ ಸರ್ ಅವ್ರಿಗೆ ಹೊಸ ಹೆಸರು ಏನು ಕೊಡ್ತೀರಾ? ಖಂಡಿತವಾಗಿ ಹೇಳ್ಬೇಕು ನೋಡಿ, ಇಷ್ಟು ಮೂಳೆ ಎಲ್ಲ ಆಗಿಟ್ಟಿದ್ದಾರೆ, ಇಷ್ಟು ತಿಂತಾರೆ ನಾನ್ ವೆಜ್ ಅಂದ್ರೆ ಹೊಸ ಹೆಸರು. ಈಗಿನ ಕಾಲದಲ್ಲಿ ಇಷ್ಟು ತಿಂದರೆ ಅಯ್ಯೋ ಹೊಟ್ಟೆ ನೋವು, ಡೈಜೆಷನ್ ಆಗಲ್ಲ ನನಗೆ, ಬೇಡ 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 ಅಂತಾರೆ. ನಾನು ಇಷ್ಟು ತಿಂತಾ ಇದ್ದೀನಿ ಅಂದರೆ ನೀವುಗಳು ಹೊಗಳಬೇಕು. ಏನಕ್ಕಂದರೆ ನಂದು ಗರ್ಭಕೋಶ ಅಲ್ಲ, ಊಟದ ಕೋಶ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲರೂ ಸತ್ತ ಮೇಲೆ ನಿನ್ನ ಕಣ್ಣು ದಾನ ಮಾಡು, ನಿನ್ನ ಲಿವರ್ ದಾನ ಮಾಡು, ಕಿಡ್ನಿ ದಾನ ಮಾಡು ಅಂತಾರೆ. ನನಗೆಲ್ಲರೂ ನಂದು ಹೊಟ್ಟೆ ಚೀಲ ದಾನ ಮಾಡು ಅಂತ ಹೇಳ್ತಾರೆ. ಏನಕ್ಕಂದರೆ ಅಷ್ಟು ಡೈಜೆಷನ್ ಪವರು, ನಂದು ಗ್ರೈಂಡಿಂಗ್ ಮಿಷಿನು ಅಷ್ಟು ಚೆನ್ನಾಗಿದೆ. ಸರ್ ಹಂಗಾರೆ ಒಂದು ಬಕಾಸುರ ಅಂತ ಹೇಳ್ಬೋದಾ? ಬಕಾಸುರ ಅವರಪ್ಪ ನೋಡ್ರಿ, ನೆಕ್ಸ್ಟ್ ಬಕಾಸುರ ಅವರಪ್ಪ. ಮತ್ತೆ ಸರ್ ಅದೇ ನಂದು ಕಿಡ್ನಿ ಲಿವರು ಎಲ್ಲ ಚೆನ್ನಾಗಿರೋದಕ್ಕೆ ನಂದು ಡೈಜೆಷನ್ ಪವರು ಅಷ್ಟು ಚೆನ್ನಾಗಿದೆ. ಯಾಕಂದ್ರೆ ನಾವು ಸ್ಮೋಕ್ ಮಾಡಲ್ಲ, ಆ ಡ್ರಿಂಕ್ಸ್ ಹೊಡಿಯಲ್ಲ, ಆ ಕಾರಣದಿಂದ. ಆಮೇಲೆ ಡ್ರಿಂಕ್ಸ್ನು ರೇರ್ಲಿ ಮಾಡೋದು, ಅದು ಒಂದು ಬಿಯರು. ಈ ನಡುವೆ ಕಾಲು ಏನೋ ಸ್ವಲ್ಪ ಪೇಯ್ನ್ ಆಯಿತು ಅಂತ ಅದನ್ನು ಬಿಟ್ಟಿದ್ದೀನಿ. ಇವಾಗ ವೈನ್ ಒಂಚೂರು ನೋಡಿ, ಒಂದು 30 ml ಹೊಡೆದಿದ್ದೀನಿ ವೈನ್ ಅಷ್ಟೇ. ಅಷ್ಟೇ ಸೂಪರ್ ಆಗಿ, ಅಷ್ಟಕ್ಕೆ ಕೋತಿ ಆಡ್ದಂಗೆ ಆಡ್ತಾ ಇದ್ದೀನಿ. ಏನಿಲ್ಲ, ಅವರು ಕರೆಕ್ಟಾಗಿ ಇದ್ದಾರೆ, ಕರೆಕ್ಟಾಗಿ ಬರೆದು ಬರೀ ವೆರಿ ಜೆಂಟ್ಲ್ಮ್ಯಾನ್. ಒಂದು ವಿಷಯದಲ್ಲಿ ಹೇಳ್ತೀನಿ, ತುಂಬ ಚೆನ್ನಾಗಿ ಮಾತಾಡ್ತಾರೆ ಮತ್ತು ರೆಸ್ಪೆಕ್ಟ್ಫುಲ್. ಹೆಣ್ಮಕ್ಳಿಗೂ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಅದನ್ನು ನನ್ನ ಖುಷಿ. ಅವ್ರಿಗೆ ಯಾವಾಗಲೂ ಅವ್ರ ಜೊತೆ ಯಾವುದೇ ಎನಿ ಪ್ರೋಗ್ರಾಮ್ಸ್ ಬರಲಿ ಖುಷಿ ಆಗುತ್ತೆ. ಮತ್ತು ನನ್ನ ಫ್ರೆಂಡ್ ಕೂಡ, ನಾವು ನೈಬರ್ಸು, ಹಳೆ ಫ್ರೆಂಡು. ಇವ್ರ ಬ್ರದರ್ ಅಂತೂ ಇವ್ರಿಗಿಂತ ಮುಂಚೆ ಫ್ರೆಂಡು, ತುಂಬ ಹಳೆ ಫ್ರೆಂಡ್ಸ್ ನಾವೆಲ್ಲ. ಮತ್ತೆ ನೈಬರ್ ಕೂಡ. ಹೌದೌದು. ನಾವು ಫಸ್ಟ್ ಫೇಸ್ ಆ್ಯಂಡ್ ಸೆಕೆಂಡ್ ಫೇಸ್. ಇವರು ಫಸ್ಟ್ ಫೇಸಲ್ಲಿ ಇರೋದು, ನಾನು ಸೆಕೆಂಡ್ ಫೇಸಲ್ಲಿ ಇರೋದು. ನೋಡಿ, ಇವರ ಅಣ್ಣ, ಇವರು ನನಗೆ ಹಳೆ ಫ್ರೆಂಡು. ಇವ್ರಿಗಿಂತ ಇವ್ರ ಫಸ್ಟ್ ಫ್ರೆಂಡು, ಇವರಿಂದ ಇವ್ರ ಫ್ರೆಂಡು. ಒಳ್ಳೆ ಇವರು
ಸತೀಶ್ ಕ್ಯಾಡಬಮ್ ಸರ್. ಇನ್ನೂ ಅಷ್ಟು ಎತ್ತರಕ್ಕೆ ಬೆಳೀರಿ ಸರ್. ಆಮೇಲೆ Thank you, ಹಾಗೆ thank you. ನಮ್ಮ ಶಿವರಾಮ್ ಗೌಡ್ರು ಸರ್ ಕೂಡ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಒಳ್ಳೇದಾಗಲಿ ಸರ್, ನೀವು ಇನ್ನೂ ಉನ್ನತ ಸ್ಥಾನಕ್ಕೆ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸರ್. ನೀವೇನು ಹೇಳ್ತೀರಾ? ನಾನು ಖಂಡಿತ, ಯಾಕಂದರೆ ನಮ್ಮ ನಾಗಮಂಗಲ, ಸರ್ದು ನಾಗಮಂಗಲ, ನಾನು ನಾಗಮಂಗಲ, ಅದರಲ್ಲಿ ಬಳಪಮಂಡಿ ಕೊಪ್ಪಲು ನನ್ನೂರು. ಇವತ್ತು ಸರ್ದು ಬರ್ಡೇಗೆ ನಾನು ಬಂದರೆ ಆಚೆಯಿಂದ ಒಳಗೆ ಇರೋರೆಲ್ಲ ಸಾರ್ ನಿಮ್ಮೂರೇ ನಾಗಮಂಗಲ ಅಂತ ಒಂದು 60 ಜನ ಕೈ ಕೊಟ್ಟರು. ಅದು ನನಗೆ ತುಂಬ ಖುಷಿ ಆಯಿತು. ಇವತ್ತು ಇಷ್ಟು ಜನ ನಾಗಮಂಗಲದವ್ರನ್ನ ಒಂದು ಜಾಗದಲ್ಲಿ ನಾನು ನೋಡ್ತಾ ಇದ್ದೀನಿ ಅಂತ. ಯಾಕಂದ್ರೆ ನಾನು ನಮ್ಮದು ತಾತನೂರದು, ನಾನು ಯಾವತ್ತೂ ಹೋಗಿಲ್ಲ, ಹುಟ್ಟಿದಾಗಿಂದ ಹೋಗೇ ಇಲ್ಲ. ಅಂದರೆ ಊರಿಗೆ ಹೋಗಿದ್ದೀನಿ, ಆದರೆ ನಮ್ಮ ತಾತ ಅಲ್ಲಿದ್ದಾಗ ಹೋಗಿಲ್ಲ. ಇವತ್ತು ಬಂದಾಗ ಎಲ್ಲರೂ ಅವರವರೇ ಮಾತಾಡಿಸ್ತಾ ಇದ್ರು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನಾಗಮಂಗಲದ ಪ್ರೀತಿ ಇವತ್ತು ಏನು ಅಂತ ನನಗೆ ಅರ್ಥ ಆಯಿತು. Obviously, she music is at the back. ಮ್ಯೂಸಿಕ್ ಬಂದ್ಬಿಡ್ತು.